2026 ಇದೀವಿ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ 3 ವರ್ಷ ಆಗುತ್ತೆ ಮೇ ಬಂದ್ರೆ. ಬಟ್ ಆದ್ರೆ 2028ಕ್ಕೆ ಯಾರ ಸರ್ಕಾರ ಅನ್ನೋ ಚರ್ಚೆ ಆಗ್ತದೆ. JDS BJP ನಮ್ದೇ ಸರ್ಕಾರ, ನಮ್ಮ ಮೈತ್ರಿಕೂಟ ಸರ್ಕಾರ ಬರುತ್ತೆ, 140 ಗೆಲ್ತೀವಿ, 50 ಗೆಲ್ತೀವಿ, 180 ಗೆಲ್ತೀವಿ ಅಂತಿದ್ದಾರೆ. ಅದ್ ಬಿಡಿ ಅವ್ರ ವಿಶ್ವಾಸ. ಆದ್ರೆ ಕಾಂಗ್ರೆಸ್ ನಾಯಕರೇ 2028ಕ್ಕೆ ಹಿಂಗೆ ಯಾರು ನಾವು ಅಧಿಕಾರಕ್ಕೆ ಬರಲ್ಲ, ಹಿಂಗೆ ಗೊಂದಲಗಳಿದ್ರೆ, ಹಿಂಗೆ ಗದ್ದಲಗಳಿದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲ್ಲ 28ಕ್ಕೆ, ನಾವೆಲ್ಲ ಮನೆಗೆ ಹೋಯ್ತೀವಿ ಅನ್ನೋ ರೀತಿ ಹೇಳಿಕೆಗಳು ಹೆಚ್ಚಾಗಿವೆ. ಸಿಎಂ ಕುರ್ಚಿ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳಿಂದ ಶುರುವಾಯಿತು DK ಶಿವಕುಮಾರ್ ಅವ್ರದ್ದು. ಎಸ್ ಕಮಾನ್ ಶೇರಿಂಗ್ ಆಗಿದೆ, ಕೊಡಿ ಅಷ್ಟೇ ಅಂತ. ಇಲ್ಲ ಅಂತ ಹೈಕಮಾಂಡ್ ಮಧ್ಯಪ್ರವೇಶ, ವೇಣುಗೋಪಾಲು, ಸುರ್ಜೇವಾಲಾ ಇವ್ರುಗಳೆಲ್ಲಾರ್ದು ಸಭೆಗಳು ಆಚೆ ಈಚೆ ಎಲ್ಲ ಆಯ್ತು. ಮೊನ್ನೆ ಅಸ್ಸಾಂ ಚುನಾವಣೆ ಹೆಸರಲ್ಲಿ DK ಶಿವಕುಮಾರ್ ರಾಹುಲ್ ಗಾಂಧಿ ಅವ್ರ ಜೊತೆ ಒಂದು ಸಭೆನೂ ಕೂಡ ಮಾಡಿದ್ರು, ಬಜೆಟ್ ಆಗ್ಲಿ ಅಂತ. ಆದ್ರೆ DK ಶಿವಕುಮಾರ್ ಬಜೆಟ್ ನಂದೇ ಅಂತ ಹೊರಟಿದ್ರು, ಈ ಬಜೆಟ್ ನಂದೇ ಬಜೆಟ್ ಅಂತ ಹೊರಟಿದ್ರು. ಬಟ್ ಯಾರ್ಯಾರು? ಮಾಗಡಿ ಬಾಲಕೃಷ್ಣ ಹೇಳ್ತಾರೆ, ನೀ ಹಿಂಗೆ ಹೋದ್ರೆ, ಹಿಂಗೆ ಗದ್ದಲ ಇದ್ರೆ ನಾವು ನೆಕ್ಸ್ಟ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಈ ಗದ್ದಲೆ ಗಲಾಟೆಗಳು ಹಿಂಗೆ ಇದ್ರೆ ಆಗ್ಬೋದೇನೋ ಅಂತ. ಇನ್ನೊಂದ್ ಕಡೆ JDS ನ GD ಹರೀಶ್ ಗೌಡ್ರು ನಮ್ದೇ ಸರ್ಕಾರ 28ಕ್ಕೆ ಅಂತಾರೆ. ಯಾಕೆ ಈ ವಿಷಯ ಅಂತಂದ್ರೆ, ಕಾಂಗ್ರೆಸ್ ಯಾವುದೇ ನಮ್ಮಲ್ಲಿ ಸರ್ಕಾರ ಮತ್ತೆ ರಿಪೀಟ್ ಆಗ್ಲಿಲ್ಲ, ಮತ್ತೆ ಆಡಳಿತಾರೂಢ ಪಕ್ಷ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಂತ ಇತಿಹಾಸ ಕಳೆದ 3 ದಶಕಗಳಿಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಆಗಿರ್ತಾರೆ, ಪ್ರಧಾನ ಮಂತ್ರಿ ಆದಾಗ ಪಟೇಲ್ರು CM ಆಗ್ತಾರೆ. ಪಟೇಲ್ರು ಏನು ಜನತಾದಳ ಸರ್ಕಾರದ ನಂತರ SM ಕೃಷ್ಣ ಸರ್ಕಾರ ಬರುತ್ತೆ. SM ಕೃಷ್ಣ ಅವ್ರ ಸರ್ಕಾರ ಮತ್ತೆ ರಿಪೀಟ್ ಆಗಲ್ಲ. ಆಗ ಕಾಂಗ್ರೆಸ್ JDS ಮೈತ್ರಿಕೂಟ ಸರ್ಕಾರ ಬಂದು ಧರ್ಮಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ. ನಂತರ ವಿಪಕ್ಷದಲ್ಲಿ ಕೂತಂತ ಯಡಿಯೂರಪ್ಪನವರು ಕುಮಾರಸ್ವಾಮಿ ಜೊತೆ ಸೇರಿ ಸರ್ಕಾರ ಮಾಡ್ತಾರೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲಿ ಅನ್ಯಾಯ ಅಂತ ಆಗತ್ತೆ, ಕುಮಾರಸ್ವಾಮಿಯಿಂದ ಮತ್ತೆ 2028ಕ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ, BJP ಸರ್ಕಾರ ಬರುತ್ತೆ. ಆ BJP ಸರ್ಕಾರದಲ್ಲೇ 3 ಮುಖ್ಯಮಂತ್ರಿ, ಯಡಿಯೂರಪ್ಪನವರು, DVS, ಶೆಟ್ರು. ಮತ್ತೆ ಇವರೆಲ್ಲರ ಗೊಂದಲದ ಕಾರಣ 13ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅವರು ಭಾಗ್ಯಗಳನ್ನೆಲ್ಲ ಕೊಡ್ತಾರೆ, ಎಲ್ಲಾ ಮಾಡಿದಾಗ್ಲೂ ಕೂಡ 2018ಕ್ಕೆ ಅವ್ರ ಸರ್ಕಾರ ಬರಲ್ಲ, BJP ಸರ್ಕಾರ ಬರುತ್ತೆ. ಅಂದ್ರೆ ಕಾಂಗ್ರೆಸ್ JDS ಸರ್ಕಾರ ಮೈತ್ರಿ ಸರ್ಕಾರ ಬರುತ್ತೆ, ಕೆಲವೊಂದು 5 ಸೆಟ್ ವೇರಿಯೇಷನ್ಸ್. ಮತ್ತೆ JDS ಅವ್ರು ಕಿತ್ಕೊಂಡು ಹೋಗುವಂತ ಜನ ಆಪರೇಷನ್ ಕಮಲ ಎಲ್ಲ 19 ಮತ್ತೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ. ನಂತರ ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಾರೆ. ನಂತರ ಚುನಾವಣೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. 2013ರಿಂದ 18 ಸುಭಿಕ್ಷವಾದಂತ ಆಡಳಿತ ನಡೆಸಂತ, ಸ್ಥಿರ ಆಡಳಿತ ಕೊಟ್ಟಂತ ಸಿದ್ದರಾಮಯ್ಯನವರ ರಿಪೀಟ್ ಮಾಡಕ್ ಆಗ್ಲಿಲ್ಲ ಸರ್ಕಾರನ. ಬಟ್ ಈಗ ಸಿದ್ದರಾಮಯ್ಯ, DK, ಈ ಗೊಂದಲ, ಈ ಗದ್ದಲ, ಈ ನಡುವೆ ಮತ್ತೆ ನಾವು 28ಕ್ಕೆ ಎಲ್ಲಿ ಬರ್ತೀವಿ ಹಿಂಗಾಗ್ಬಿಟ್ರೆ. ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಯಾವುದೇ ಕಾರಣಕ್ಕೆ 28ಕ್ಕೆ ಕಾಂಗ್ರೆಸ್ ಬರಲ್ಲ. ಬಟ್ DK ಶಿವಕುಮಾರ್ ಆದ್ರೆ ಬರ್ಬೋದು ಅನ್ನೋ ದಾಟಿ ಹೇಳಿಕೆಗಳು ಈ ಮಾಗಡಿ ಬಾಲಕೃಷ್ಣ ಅವರು ಇವರು. DK ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆದ್ರೆ ಇನ್ನು 7 ವರ್ಷ ಗ್ಯಾರಂಟಿ CM ಅಂತ ಅವ್ರು ಹೇಳ್ಕತ್ತಾರೆ. ಅದೇನು ಆ ತರದ ವಿಶ್ವಾಸ ಅವ್ರಿಗಿದೆ. ಬಟ್ 2028ರ ಸರ್ಕಾರ ಚರ್ಚೆ ಆಗ್ತಿದೆ ಈಗ. ನೆಕ್ಸ್ಟ್ ಅವ್ರು ಬರ್ತಾರ, ನಾವು ಬರ್ತೀವ, ಯಾಕೆ ಬರ್ತೀವಿ, ಏನ್ ಬರ್ತೀವಿ ಅಂತ. ಎಲ್ಲಾ ಸರಿ ಇದ್ದಾಗ್ಲೇ ರಿಪೀಟ್ ಆಗ್ಲಿಲ್ಲ, ಹಿಂಗೆಲ್ಲ ಈ ಮಟ್ಟಿಗೆ ಆದ್ ಬೀದಿಯಲ್ಲಿ ಕಿತ್ತಾಡ್ಕೊಂಡ್ರೆ ನಾವು ಬರ್ತೀವ ಅನ್ನೋ ಪ್ರಶ್ನೆ ಕಾಂಗ್ರೆಸ್ಸಿಗರನ್ನ ಕಾಡ್ತಿದೆ. ಪ್ರಾಮಾಣಿಕವಾಗಿ ಆ ಅಭಿಪ್ರಾಯವನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯನವ್ರು ಏನಾರ ಇಳಿದ್ರೆ ಅವ್ರು ಯಾಕೆ ಚುನಾವಣೆ ಮಾಡ್ತಾರೆ ಮತ್ತೆ 28ನೇ ಕಾಂಗ್ರೆಸ್ಗೆ? ಎಲ್ಲ ನೀಟಾಗಿ ಪ್ಯಾರಾಶೂಟ್ ಕಟ್ಕೊಂಡು ಕಾಯ್ತಾವ್ರೆ. ಸಿದ್ದರಾಮಯ್ಯ ಹೇಳಿದ್ರೆ ನಾವೆಲ್ಲಿಗೆ ಹಾರಬೇಕು? ಈಗ ಯಾರು ಹಾರೋದಿಲ್ಲ. ಸಿದ್ದರಾಮಯ್ಯ ಇವತ್ತು ರಾಜೀನಾಮೆ ಕೊಟ್ರೆ ಒಬ್ಬ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ. ಸಿದ್ದರಾಮಯ್ಯ ಬೇಕಾ ಶಾಸಕ ಸ್ಥಾನ ಬೇಕಂದ್ರೆ ನಾನು ಶಾಸಕ ಸ್ಥಾನಪ್ಪ, ಆಮೇಲೆ ಮುಗಿದ್ಮೇಲೆ ನೋಡ್ಮ ಟರ್ಮ್ ಮುಗಿಲಿ ಅಂತಾರೆ. ಯಾವೊಬ್ಬ ಶಾಸಕನು ಒಂದು ದಿನವೂ ತನ್ನ ಅಧಿಕಾರ ಮೊಟಕುಗೊಳಿಸ್ಕೊತೀನಿ ಅಂತ ಯಾರು ಅನ್ಕೊಳ್ಳಲ್ಲ. ಸಿದ್ದರಾಮಯ್ಯ ಅವ್ರು ನಿಲ್ಲಿಸಿ DK ಮುಖ್ಯಮಂತ್ರಿ ಮಾಡಿದ್ರೆ, ಸಿದ್ದರಾಮಯ್ಯಗೋಸ್ಕರ ನಾವೆಲ್ಲ ನಮ್ಮ ಶಾಸಕ ಸ್ಥಾನ ತ್ಯಾಗ ಮಾಡ್ತೀವಿ ಅಂತ ಒಬ್ಬ MLA ಬರಲ್ಲ, ಸಿಂಗಲ್ MLA. ಅಟ್ ದಿ ಸೇಮ್ ಟೈಮ್ DK ಶಿವಕುಮಾರ್ ಅವ್ರನ್ನ ನಾವು CM ಮಾಡಲಿಲ್ಲ ಅಂದ್ರೆ ಇವ್ರು ಯಾರೋ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾವು ಮನೆಗೆ ಹೋಯ್ತೀವಿ, ನತ್ತೆ ಎಲೆಕ್ಷನ್ ಏನೋ ಒಂದಷ್ಟು ಜನ ಸೇರ್ಕೊಂಡು BJP ಕಡೆಗೆ ಹೋಗ್ಬೋದು ನಾವು. ಆದ್ರೆ ಅದು ಕಾಂಗ್ರೆಸ್ ಆಗ್ಲಿ, BJPನೇ ಆಗ್ಲಿ, ದಳನೇ ಆಗ್ಲಿ, ಈ ಟರ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಆ ತರ ರಾಜಕಾರಣ ಮಾಡಿರೋ ವ್ಯಕ್ತಿಗಳು ಯಾರು ಅಂತಂದ್ರೆ, ಒಂದು ಸಿದ್ದರಾಮಯ್ಯ, ಮತ್ತೊಂದು ಐ ಥಿಂಕ್ ರಾಮುಲು, ಯಡಿಯೂರಪ್ಪ. ಈ 3 ಜನ ಮಾತ್ರ ಆ ರೀತಿಯ ರಿಸ್ಕ್ ಫ್ಯಾಕ್ಟ್ ರಾಜಕಾರಣ ಮಾಡಿದ್ದಾರೆ. ನೀವು ಬೇಡ, ನಿಮ್ ಪಾರ್ಟಿನೂ ಬೇಡ ಅಂತ. ಸಿದ್ದರಾಮಯ್ಯ ದಳ ಬಿಟ್ಟು ಕಾಂಗ್ರೆಸ್ಗೆ ಚುನಾವಣೆ ಬೈ ಎಲೆಕ್ಷನ್ ಆಯ್ತು ಚಾಮುಂಡೇಶ್ವರಿ. ಯಡಿಯೂರಪ್ಪನವರ ನಿಲುವನ್ನ KJP ಕಟ್ಟಿ ತಗೊಂಡಿದ್ರು. ರಾಮುಲುನು ಅಷ್ಟೇ, BJP ಬಿಡ್ಬೇಕಾದ್ರೆ 13ರ ಅವಧಿಯಲ್ಲಿ KJP BJP ಫಾರ್ಮ್ ಆಗೋ ಟೈಮ್ಗಳಲ್ಲಿ. ಸೊ ಹಾಗಾಗಿ ಆಗ ಅವರು ಆ ತರ ದೊಡ್ಡ ಚುನಾವಣೆಗಳನ್ನ ಫೇಸ್ ಮಾಡಲಿಲ್ಲ. ಬಟ್ KJP ಕಟ್ಟಿದ್ರು,
ಒಂದು 6 MLA ಗೆದ್ರು ಯಡಿಯೂರಪ್ಪ, BRS ಕಾಂಗ್ರೆಸ್ ಕಟ್ಟಿದ್ರು, ಅವರೊಂದು 4 ಗೆದ್ರು ರಾಮುಲು ಕ್ಷೇತ್ರಗಳನ್ನ. ಈಗೇನು ಕುಡ್ಚಿ ರಾಜು ಗೆದ್ದು BRS ಕಾಂಗ್ರೆಸ್ ಅಲ್ಲಿ, ಹಾಗೆ ಮೊಳಕಾಲ್ಮೂರು ತಿಪ್ಪೇಸ್ವಾಮಿ BSR ಕಾಂಗ್ರೆಸ್ ಅಲ್ಲಿ ಗೆದ್ರು, ರಾಮುಲು ಗೆದ್ರು. ಅದಾದ್ಮೇಲೆ ಅವ್ರ ಬೊಮ್ಮಾಯಿದು ಸುರೇಶ್ ಬಾಬು ಗೆದ್ರು ಕಂಪ್ಲಿ. ಯಡಿಯೂರಪ್ಪನವ್ರು ಆದಾಗ ಬಣಕಾರ್ ಗೆದ್ರು, ಯಡಿಯೂರಪ್ಪ ಗೆದ್ರು, BR ಪಾಟೀಲ್ರು ಗೆದ್ರು, ಅವ್ರಲ್ಲೂ ಒಂದು 6 MLA ಗೆದ್ಕೋತಾರೆ. ಬಟ್ ಇವತ್ತು 2028ಕ್ಕೆ ನಾವ್ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ ಅನ್ನೋ ಮನಸ್ಥಿತಿ ಕಾಂಗ್ರೆಸ್ ಶಾಸಕರಲ್ಲಿ ಬರ್ತಿರೋದಿದೆಯಲ್ಲ, ದೊಡ್ಡ ದುರಂತ. ಅವ್ರಿಗೆ ಫೀಲ್ ಆಗ್ತಿದೆ, ಹಿಂಗಾದ್ರೆ ನಾವೆಲ್ಲಿ ಬರ್ತೀವಿ, ಜನ ಲೋಟ್ ಹಾಕರ್ ನಮ್ಗೆ ಅಂತ. ಯಾಕೆ? ಆ CM ಕಿತ್ತಾಟ, ಕ್ಯಾಬಿನೆಟ್ ರೀಶಫಲ್ ಆಗ್ತಾ ಇಲ್ಲ, ಶಾಸಕರ ಮಾತನ್ನ ಮಂತ್ರಿಗಳು ಕೇಳ್ತಾ ಇಲ್ಲ. ಇವೆಲ್ಲ ಕಾಂಗ್ರೆಸ್ನ ಗೊಂದಲಗಳು, ಕಾಂಗ್ರೆಸ್ಗೆ ಒಂದಷ್ಟು ಹೊಡೆತ. ಈ JDS BJP ಅವ್ರ ನಾವೇ ನಮ್ದೇ ಸರ್ಕಾರ ನೆಕ್ಸ್ಟ್ ಕುಮಾರಣ್ಣ ಮುಖ್ಯಮಂತ್ರಿ ಅಂತ JDS ಅವ್ರ ಖುಷಿ. BJP ಅವ್ರು ಅವರಿಂದ ಯಾರೋ ಮುಖ್ಯಮಂತ್ರಿ ಆಗ್ತಾರಂತ ಒಬ್ರು ಅನ್ಕೊಂಡಿಲ್ಲ. JDS BJP ಮೈತ್ರಿಕೂಟದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ದಳದವ್ರು ಅನ್ಕೊಂಡವ್ರೆ. BJPಯಲ್ಲಿ ಇವರೇ ಮುಖ್ಯಮಂತ್ರಿ ಆಗ್ತಾರೆ ನಮ್ಮಲ್ಲಿ ಅಂತ ಯಾರೊಬ್ರು ಅನ್ಕೊಂಡಿಲ್ಲ, ಹೇಳ್ತಾ ಇಲ್ಲ. ವಿಜೇಂದ್ರ ನಾನು ಆಗ್ತೀನಿ ಅಂತ ಅನ್ಕೊಂಡವ್ರು ವಿಜೇಂದ್ರ. ಅವ್ರು ಉಳಿದವ್ರು ಯಾರೋ ನಾವ್ ಆಗ್ತೀವಿ ಅಂತ ಯಾರು ಅನ್ಕೊಂಡಿಲ್ಲ. ಕುಮಾರಸ್ವಾಮಿ ಮೈತ್ರಿಕೂಟದ ಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡದೇ ಇರ್ಬೋದೇನೋ, ಬಟ್ ಅದರ ನಂತರದಲ್ಲಿ ಅವರು ಆ ಕಾರಣಕ್ಕೆ 3ನೇ 1 ಭಾಗ ಸೀಟ್ 80 ಸೀಟ್ ನಾವು ತಗತೀವಿ ಅಂತ JDS ನವರು ಪಟ್ಟು ಕೊಡ್ಬೋದು. ನರೇಂದ್ರ ಮೋದಿಗೆ ಸ್ಟೇಟ್ ಕಟ್ಕೊಂಡೆ ನಾವಬೇಕು, ಸೆಂಟ್ರಲ್ ಬೇಕು ಮತ್ತೆ ಅವರಿಗೆ. ಸೊ ಹಾಗಾಗಿ 2028ಕ್ಕೆ ಯಾರಾಗ್ತಾರೆ ಮುಖ್ಯಮಂತ್ರಿ ಅಲ್ಲ, ಯಾವ ಸರ್ಕಾರ ಅಂದ್ರೆ ದಳ BJP ಅವ್ರು ನಮ್ದೇ ಅಂತಾರೆ, ಕಾಂಗ್ರೆಸ್ ಅವ್ರು ನಮ್ದೇ ಅನ್ಬೇಕು. ಬಟ್ ನಾವ್ ಹಿಂಗಾದ್ರೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಕಾಂಗ್ರೆಸ್ ಅವ್ರ ಅಂತ ದುರಂತ. ಹಿಂಗ್ ಕಿತ್ತಾಡಿದ್ರೆ ನಾವು, ಹಿಂಗ್ ಅಧಿಕಾರ ಹಸ್ತಾಂತರ ಮಾಡದೆ ಹೋದ್ರೆ ನಾವು, ಹಿಂಗ್ ಆದ್ ಬೀದಿಲಿ ಮಾತಾಡ್ಕೊಂಡ್ರೆ ನಾವು ಅಧಿಕಾರಕ್ಕೆ ಬರಲ್ಲ ಅಂತ ಕಾಂಗ್ರೆಸ್ ಅವರೇ ನೀಟಾಗಿ ಇಟ್ಟು ತಟ್ಟೆಲ್ಲಿಟ್ಟು BJP JDS ಅಧಿಕಾರ ಕೊಡ್ತಾರೆ ಅಂತ ಅನ್ಸಿದೆ ಈ ಬೆಳವಣಿಗೆಗಳು ನೋಡಿದ್ರೆ. ತಾವೇನ್ ಹೇಳ್ತೀರಿ? 2028ಕ್ಕೆ ಅಧಿಕಾರಕ್ಕೆ ಬರ್ತೀವಿ ಅಂತ JDS BJP ವಿಶ್ವಾಸದಲ್ಲಿದೆ, ಬಟ್ ಕಾಂಗ್ರೆಸ್ಸಿಗರಲ್ಲಿ ಯಾಕೆ ಆ ವಿಶ್ವಾಸ ಇಲ್ಲ? ತಾವೇನ್ ಹೇಳ್ತೀರಿ? 2028ಕ್ಕೆ ನಿಮ್ಮ ಆಯ್ಕೆ ಯಾರು? ನಿಮ್ ಕ್ಷೇತ್ರ ಯಾವ್ದು? ಅಲ್ಲಿ ಯಾರ MLA ಆಗ್ಬೇಕು? ಹಾಗೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೇಕು? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.